ಗಂಡ ಸತ್ರೆ ದೇವ್ರ ಪೂಜೆ ಮಾಡಬಾರ್ದ? ಗಂಡ ಇಲ್ಲ ಅಂದ್ರೆ ರಾಯರ ಪೂಜೆ ಮಾಡಬಾರ್ದ? ವಿಧಿವೆಯರು ಗಂಧ ತೆಗಿಬಾರ್ದ? ಇದನ್ನೆಲ್ಲ ಹೇಳ್ದವ್ರು ಯಾರು? ಯಾಕೆ ಇದೆಲ್ಲ ಮಾಡಬಾರ್ದು? ಯಾರು ಇಲ್ಲದ ಮನೆಯಲ್ಲಿ ಒಂಟಿ ಹೆಂಗಸು ಇದ್ದಾಗ ದೇವ್ರ ಪೂಜೆನೆ ಮಾಡಬಾರ್ದ? ಹೆಣ್ಮಕ್ಳು ರಾಯರ ವಿಗ್ರಹಕ್ಕೆ ಅಭಿಷೇಕ ಮಾಡಬಾರ್ದ? ಹೆಣ್ಣಿನ ಜೀವನನೇ ಇಷ್ಟೇನಾ? ಯಾವ ಶಾಸ್ತ್ರದಲ್ಲಿದೆ ಗಂಡ ಸತ್ ಮೇಲೆ ಪೂಜೆ ಮಾಡಬಾರ್ದೆಂದು? ಯಾವ ಹಿರಿಯರು ಈ ನೇಮ ನಿತ್ಯ ಮಾಡಿದರೆ ಗಂಧ ತೆಗಿಬಾರ್ದೆಂದು? ತುಂಬಾ ಜನಕ್ಕೆ ಈ ರೀತಿ ಡೌಟು. ಈ ಡೌಟನ್ನ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಹಾಗೆ ನನಗೆ ಇದು ಕಮೆಂಟ್ ಬಂದಿತ್ತು, ಗಂಧ ತೆಗಿಬೋದಾ ತೆಗಿಬಾರ್ದ, ಅಥವಾ ಅಭಿಷೇಕ ಮಾಡಬಾರ್ದ, ಅಥವಾ ರಾಯರ ಪೂಜೆ ಮಾಡಬಾರ್ದ ವಿಧವೆಯರು ಅಂತ ಕೇಳಿದ್ರು. ಹಾಗೆ ಮತ್ತೆ ಹೆಣ್ಮಕ್ಳು ರಾಯರಿಗೆ ಅಭಿಷೇಕ ಮಾಡಬಾರ್ದ ಅಥವಾ ಮಾಡಬೇಕಾ ಅಂತ ಕೇಳಿದ್ರು. ನನಗೆ ತಿಳಿದಿರೋದನ್ನ, ನನಗನ್ಸಿರೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಏನಂತಂದರೆ, ನಾನು ಫಸ್ಟ್ ಹೇಳ್ತೀನಿ, ಬೆಳಿಗ್ಗೆ ಎದ್ದು ನಾವು ಹೆಣ್ಮಕ್ಳೇ ಪೂಜೆ ಮಾಡೋದು ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಪೂಜೆ ಮಾಡಲ್ಲ. ಮಾಡು ಅಂದರೆ ದೀಪ ಒಂದು ಹಚ್ತಾರೆ. ಗಂಡು ಮಕ್ಕಳಿಗೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು, ನಾವು ಮನೆಯೆಲ್ಲ ಶುದ್ಧಿ ಮಾಡಿ ಕೊಡ್ಬೋದು. ಆದರೆ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಅದೆಲ್ಲ ತೊಳೆದು, ದೇವ್ರ ಸಾಮಾನುಗಳೆಲ್ಲ ತೊಳೆದು ಆ ದೇವ್ರಿಗೆ ಒಂದು ಅಲಂಕಾರ ಮಾಡೋದು ಇದೆಯಲ್ಲ, ಅದೆಲ್ಲ ಗಂಡು ಮಕ್ಳ ಕೈಲಿ ಆಗದೆ ಇರೋ ಕೆಲಸ. ಅವರು ಅದೆಲ್ಲ ಮಾಡಲ್ಲ. ಹಚ್ಚು ಅಂದರೆ ಒಂದು ದೀಪ ಒಂದು ಹಚ್ತಾರೆ ಡೈಲಿ. ಅಂದರೆ ಸಾಯಂಕಾಲ ಹಚ್ಚು ಅಂದರೆ ಸಾಯಂಕಾಲನೂ ದೀಪ ಹಚ್ತಾರೆ. ಆದರೆ ಈ ದೇವ್ರ ವಿಗ್ರಹಗಳಾಗಲಿ, ಫೋಟೋಗಳಾಗಲಿ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಶುದ್ಧಿ ಮಾಡಿ ಅದಕ್ಕೆ ಒಂದು ಅಲಂಕಾರನ ಮಾಡಿಕೊಂಡು ಗಂಧ ತೆಗೆದು ದೇವರಿಗೆ ಒಂದು ಪೂಜೆನ ಮಾಡೋದಿದೆಯಲ್ಲ, ಅದೆಲ್ಲ ಅಷ್ಟು ತಾಳ್ಮೆಯಿಂದ ಗಂಡ್ಮಕ್ಳು ಮಾಡಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿನೂ ಹೆಣ್ಮಕ್ಳೇ ಮಾಡೋದು. ಎಲ್ಲೋ ಅಪರೂಪಕ್ಕೆ ಒಬ್ಬರು ಗಂಡ್ಮಕ್ಳು ಎಲ್ಲವನ್ನು ನೇಮ ನಿತ್ಯೆಯಿಂದ ದೇವರ ವಿಗ್ರಹಗಳನ್ನ ತೊಳ್ಕೊಂಡು, ದೇವ್ರ ಮನೆನ ತೊಳ್ಕೊಂಡು ಎಲ್ಲ ಶಿಸ್ತುಬದ್ಧವಾಗಿ ಅವರು ಪೂಜೆನ ಮಾಡ್ತಾರೆ. ಕೆಲವೊಬ್ಬರು ಮಾತ್ರ, ಎಲ್ಲರೂ ಮಾಡಲ್ಲ. ಹಾಗೆ ನಮ್ಮ ಮನೆಯಲ್ಲೂ ಮಾಡ್ತಾರೆ. ದೀಪ ಒಂದು ಹಚ್ತಾರೆ, ಗಂಧದ ಕಡ್ಡಿ ಹಚ್ತಾರೆ, ಧೂಪ ಹಾಕಂದ್ರೆ ಹಾಕ್ತಾರೆ. ಆದರೆ ದೇವ್ರ ಮನೆಯೆಲ್ಲ ತೊಳ್ಕೊಂಡು, ದೇವ್ರುಗಳನ್ನೆಲ್ಲ ತೊಳೆದು ಆ ಕಳಸ ಒಂದು ರೆಡಿ ಮಾಡಿ, ಹಳೇದೇನಿಟ್ಟಿರುತ್ತೆ ಎಲೆ ನೀರು ಎಲ್ಲ ತೆಗೆದು ಕಳಸ ರೆಡಿ ಮಾಡೋದಾಗಲಿ, ಅದು ಯಾವುದು ಕೂಡ ಅವರು ಮಾಡಲ್ಲ. ಎಲ್ಲನೂ ನಾವೇ ಮಾಡಬೇಕಾಗತ್ತೆ. ಹಾಗಂತ ನಾವು ಪೂಜೆ ಮಾಡೋದೇ ಬಿಟ್ಬಿಡೋಕ್ಕಾಗತ್ತಾ? ಆಗಲ್ಲ. ನಾನು ಕೇಳಿದೆ ಒಬ್ಬರನ್ನ, ಹೀಗೆ ಕೇಳಿದಾಗ ಹೇಳಿದ್ರು, ಇದೆಲ್ಲ ಆಗದೆ ಇರೋ ಕೆಲಸ. ರಾಯರಿಗೆ ಇವರೇ ಪೂಜೆ ಮಾಡಬೇಕಂತ ಕಂಡೀಷನ್ ಇಲ್ಲ, ಇವರೇ ಪೂಜೆ ಮಾಡಬೇಕಂತ ಯಾವುದು ಶಾಸ್ತ್ರದಲ್ಲಿ ಬರೆದಿಲ್ಲ. ಭಕ್ತಿಯಿಂದ ಯಾರು ಪೂಜೆ ಮಾಡಿದ್ರು ರಾಯರು ಒಲಿತಾರೆ, ರಾಯರು ಆಶೀರ್ವದಿಸ್ತಾರೆ ಅಷ್ಟೇ. ದೇವರಿಗೆ ಭಕ್ತಿ ಮುಖ್ಯ. ಇಲ್ಲಿ ಹೆಣ್ಣು ಗಂಡು ಇಲ್ಲ. ಹೆಣ್ಮಕ್ಳದು ಪದ್ಧತಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಹಿಂದಿನದು ಮುಟ್ಟಾದಾಗ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅನ್ನೋದು ಅದು ಗೊತ್ತು. ಆಮೇಲೆ ಬೇರೆ ಏನಾದರೂ ಮುಡ್ಚಿಟ್ಟು ಮನೆಯಲ್ಲಿದ್ದರೆ ಪೂಜೆ ಮಾಡಬಾರ್ದು ಅನ್ನೋದು ಗೊತ್ತು. ಆದರೆ ಹೆಣ್ಮಕ್ಳು ರಾಯರಿಗೆ ಪೂಜೆ ಮಾಡಬಾರ್ದು ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗೆ ಕೂಡ ನಾನು ಅದನ್ನು ಪಾಲಿಸೋದೂ ಇಲ್ಲ. ಮಾಡಬಾರ್ದು ಅಂತ ಇದ್ದರೆ ನಾವು ಪಾಲಿಸೋಕ್ಕಾಗಲ್ಲ. ಯಾಕಂದರೆ ರಾಯರು ಮನೆಯಲ್ಲಿದ್ದಾಗ ನಾವು ಪೂಜೆ ಮಾಡಲೇಬೇಕು, ಬಿಡೋಕ್ಕಾಗಲ್ಲ. ಗಂಡ್ಮಕ್ಳಂತೂ ಮಾಡಲ್ಲ. ಹಾಗೆ ಮತ್ತು ಇನ್ನು ಹೆಣ್ಮಕ್ಳು ಗಂಧ ತೆಗಿಬಾರ್ದ? ಹೆಣ್ಮಕ್ಳು ಗಂಧ ತೆಗಿಬಾರ್ದ ಅಂತ ಕೇಳಿದ್ದು. ಹೆಣ್ಮಕ್ಳು ಗಂಧ ತೆಗಿಬೇಕು. ಯಾಕೆ ತೆಗಿಬಾರ್ದು ಹೇಳಿ? ಖಂಡಿತ ತೆಗಿಬೇಕು. ಯಾಕಂದರೆ ನಾವು ಪೂಜೆ ಮಾಡಬೇಕಾದ್ರೆ ಗಂಧನ ನಾವು ತೆಗೆದುಬಿಟ್ಟೆ ಮಾಡಬೇಕಾಗತ್ತೆ. ಹಾಗೆ ನೀವು ಅಷ್ಟೊಂದು ನಿಮಗೆ ಡೌಟ್ ಇದ್ದರೆ, ಇಲ್ಲ ನಾವು ಗಂಧ ತೆಗೆದು ಅಷ್ಟೊಂದು ನಿಮ್ಗೆ ಸರಿಯಲ್ಲ ಅಂತ ಅನಿಸಿದ್ರೆ, ಗಂಧ ಒಂದು ನಿಮ್ಮ ಮನೆಯಲ್ಲಿ ಗಂಡು ಮಕ್ಳ ಕೈಲಿ ತೆಗೆಸ್ಬೋದು. ಆದರೆ ನಮ್ಮ ಮನೆಯಲ್ಲಿ ಗಂಧನ ಅವರು ತೆಗೆಯೋದೇ ಇಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಗಂಧನ ನಾನೇ ತೆಗೆದು ಪ್ರತಿ ಗುರುವಾರನೂ ನಾನೇ ದೇವರಿಗೆ ಅಲಂಕಾರ ಮಾಡಿ, ಪೂಜೆ ಎಲ್ಲ ಮಾಡಿ, ಎಲ್ಲ ಕಳಸಗಳನ್ನು ರೆಡಿ ಮಾಡಿಕೊಂಡು, ಎಲ್ಲವನ್ನು ಕೂಡ ಪೂರ್ತಿಯಾಗಿ ಮನೆ ಶುದ್ಧಿ ಹಿಡ್ಕೊಂಡು ಪೂಜೆ ಮುಗಿಯೋವರೆಗೂ, ಒಂದು ನೇವ್ದಿದವರೆಗೂ ನಾನೇ ಮಾಡ್ಕೋತೀನಿ. ಎಲ್ಲವೂ ಕೂಡ ಗಂಧ ಕೂಡ ನಾನೇ ತೆಗಿತೀನಿ. ಹೆಣ್ಮಕ್ಳು ಗಂಧ ತೆಗೆದ್ರ ಬಗ್ಗೆ ಮತ್ತೆ ತೆಗಿಬಾರ್ದ ಅಂತ ಕೇಳಿದ್ದು ಒಂದು. ಆಮೇಲೆ ವಿಧಿವೆಯರು ಅಂದರೆ ಗಂಡ ತೀರ್ ಹೋದವರು ಗಂಧನ ತೆಗಿಬಾರ್ದ ಅಂತ ಕೇಳಿದ್ರು. ಖಂಡಿತ ತೆಗಿಬೋದು. ಅದರಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ, ಯಾವುದೂ ಒಂದು ತಪ್ಪಿಲ್ಲ. ಗಂಡ ಸತ್ತವರು, ಗಂಡ ಇಲ್ಲದೆ ಇರೋರು ಗಂಧ ತೆಗಿಬಾರ್ದಂತ ಯಾವುದು ಪುಸ್ತಕದಲ್ಲೂ ಬರೆದಿಲ್ಲ, ಯಾವ ಇದರಲ್ಲೂ ಬರೆದಿಲ್ಲ. ಯಾರು ಬೇಕಾದರೂ ಆ ಗಂಧನ ತೆಗಿಬೋದು, ದೇವರಿಗೆ ಹಣೆಗೆ ಇಡ್ಬೋದು, ನಾವು ಕೂಡ ಇಟ್ಕೋಬೋದು. ಅದರಲ್ಲಿ ಏನೂ ಇಲ್ಲ. ಆಯಿತಾ? ಧಾರಾಳವಾಗಿ ರಾಯರ ಪೂಜೆನ ನಾವು ಮಾಡ್ಕೋಬೋದು. ಗಂಡನೇ ಇರಬೇಕು ಅಥವಾ ಮಕ್ಕಳೇ ಇರಬೇಕು ಅಥವಾ ನಾವೇ ಮಾಡಬೇಕಾ, ಇಲ್ಲ ಗಂಡು ಮಕ್ಕಳೇ ಮಾಡಬೇಕಾ, ಆ ಥರದ್ದು ಯಾವುದೂ ಇಲ್ಲ ದೇವ್ರ ವಿಷಯದಲ್ಲಿ. ದೇವರು ಭಕ್ತಿ ಅಷ್ಟೇ ನೋಡಿದನು, ಇಲ್ಲಿ ಏನೂ ನೋಡಿಲ್ಲ. ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಒಳ್ಳೆಯದನ್ನು ಮಾಡ್ತಾ ಬಂದರೆ ಭಗವಂತ ಎಲ್ಲರಿಗೂ ಇರ್ತಾನೆ. ಪೂಜೆನೇ ಮಾಡಬೇಕಂತೇನಿಲ್ಲ. ಒಳ್ಳೆ ಮನಸ್ಸಿಂದ, ಒಳ್ಳೆ ಭಕ್ತಿಯ ಒಂದು ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಎಲ್ಲವನ್ನೂ ಕೂಡ ಒಳ್ಳೇದಾಗ್ತದೆ ಅಷ್ಟೇ. ಇನ್ನು ಅಭಿಷೇಕದ ಬಗ್ಗೆ ಬಂದರೆ, ಹೆಣ್ಮಕ್ಳು ಅಭಿಷೇಕ ರಾಯರಿಗೆ ವಿಗ್ರಹಕ್ಕೆ ಮಾಡಬಾರ್ದ ಅಂತ ಕೇಳಿದ್ರೆ ಅದೇ ಹೇಳೋದು. ಹೆಣ್ಮಕ್ಳು ನಾವೀಗ ಒಬ್ಬರೇ ಇರ್ತೀವಿ, ರಾಯರ ವಿಗ್ರಹ ನಮ್ಮ ಮನೇಲಿ ಇರ್ತೀವಿ, ನಾವು ಪೂಜೆ ಮಾಡಲೇಬೇಕು. ಆ ವಿಗ್ರಹನ
ಮನೆಯಲ್ಲಿ ಹಾಗೆ ಬಿಡೋಕ್ಕೂ ಆಗಲ್ಲ, ತೊಗೊಂಡೋಗೋದು ಆಚೆ ಇಡೋಕ್ಕೂ ಮನಸ್ಸಿರಲ್ಲ. ಯಾಕಂದರೆ ನಾವು ರಾಯರಿಗೆ ಪೂಜಿಸ್ಬೇಕು ಅನ್ನೋ ಮನಸ್ಸಿರುತ್ತೆ, ಆ ಒಂದು ಭಕ್ತಿ ಇರುತ್ತೆ. ಆವಾಗ ನಮಗೆ ರಾಯರನ್ನ ತೊಗೊಂಡು ಇದು ಎಲ್ಲೋ ಇಟ್ಟು ಬರೋಕ್ಕೆ ಅದು ಮನಸ್ಸು ಬರಲ್ಲ. ಪೂಜೆ ಮಾಡ್ಬೇಕಂತಾನೆ ನಾವು ಆ ವಿಗ್ರಹನ ತೊಗೊಂಬಂದಿರ್ತೀವಿ. ಹಾಗಾಗಿ ಧಾರಾಳವಾಗಿ ನೀವು ರಾಯರಿಗೆ ಒಂದು ಅಭಿಷೇಕನ ಮಾಡ್ಬೋದು. ಆದರೆ ಶಾಸ್ತ್ರದಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನ ನಾನು ತಿಳಿದಿರೋದನ್ನ ಹೇಳ್ತಾ ಇರೋದು. ಇದು ಯಾವುದೇ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಅಂದರೆ ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಮಾಡಲೇಬೇಕು, ಅದು ಅನಿವಾರ್ಯ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟೇ, ಅದು ಅನಿವಾರ್ಯ, ಮಾಡಲೇಬೇಕು, ಬಿಡೋ ಹಾಗಿಲ್ಲ. ಹಾಗಾಗಿ ಮಾಡ್ಬೋದು ಅಂತ ನಾನು ಕೇಳಿದಾಗ, ಹಿರಿಯರನ್ನ ಒಬ್ಬರು ದೊಡ್ಡವ್ರನ್ನ ಮತ್ತು ಅರ್ಚಕರನ್ನ ಕೇಳಿದಾಗ ಹೇಳಿದ್ದಾರೆ, ಮನೆಯಲ್ಲಿ ಗಂಡ್ಮಕ್ಳು ಮಾಡೋರು ಇದ್ರು ಅಂದರೆ ಗಂಡ್ಮಕ್ಳಿಗೆ ಬಿಟ್ಬಿಡಿ, ಇಲ್ಲ ಅಂದರೆ ಇನ್ನು ದೇವರಿಗೆ ಹಾಗೇ ಬಿಡೋಕ್ಕಾಗಲ್ಲ, ಅದು ಇನ್ನೂ ಪಾಪದ ಕೆಲಸ. ಹಾಗಾಗಿ ನಮ್ಮ ಭಕ್ತಿಯಿಂದ ಎಲ್ಲ ಭಗವಂತ ನಿನಗೆ ಬಿಟ್ಟಿದ್ದೀನಿ ಅಂಥೇಳಿ ನಮ್ಮ ಭಕ್ತಿಯಿಂದ ನಾವು ಆ ರಾಯರನ್ನ ಒಂದು ಅಭಿಷೇಕ, ಪಂಚಾಮೃತದ ಒಂದು ಅಭಿಷೇಕ ಮಾಡೋದಾಗಲಿ, ಆ ವಿಗ್ರಹನ ಪೂಜಿಸೋದಾಗಲಿ, ಒಂದು ದೇವರಿಗೆ ಒಂದು ನೈವೇದ್ಯ ಮಾಡೋದಾಗಲಿ, ಪ್ರತಿಯೊಂದು ನಾವು ಹೆಣ್ಮಕ್ಳನ್ನ ಮಾಡ್ಬೋದು. ಆದರೆ ಎಲ್ಲವನ್ನು ಮಾಡಬೇಕಾದ್ರೆ ನಮಗೂ ಒಂದು ಪದ್ಧತಿ ಅಂತ ಇರುತ್ತೆ. ಅದನ್ನು ನಾವು ಪಾಲಿಸ್ಕೊಂಡು ಬಂದಾಗ, ಆ ಪದ್ಧತಿ ಪ್ರಕಾರ ನಾವು ಮಾಡ್ಕೊಂಡು ಬಂದಾಗ ಯಾವುದೇ ಒಂದು ಅಡೆತಡೆಗಳನ್ನ ಇರಲ್ಲ. ಪೂಜೆ ಮಾಡಬೇಕಾದ್ರೆ ನಮಗೆ ಯಾವುದೇ ವಿಘ್ನಗಳಾಗಲ್ಲ. ಹಾಗೆ ಮತ್ತು ರಾಯರಿಗೆ ಆಗಲಿ ಯಾವುದೇ ದೇವರನ್ನ ನಾವು ಪೂಜಿಸ್ತಿದ್ದೀವಿ ಅಂದರೆ ಮಡಿಯಿಂದ, ಸ್ವಲ್ಪ ಭಕ್ತಿಯಿಂದ ನಾವು ಪೂಜೆನ ಮಾಡಬೇಕಾಗತ್ತೆ. ಮಡಿಯಿಂದ ಅಂತ ಅಂದರೆ ಮನೆಯೆಲ್ಲ ಬೆಳಗ್ಗೆ ಎದ್ದು ಒಂದಿಷ್ಟು ಸ್ವಚ್ಛಗೊಳಿಸ್ಬೇಕು. ಹೆಂಗಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ಉಪ್ಪು, ಅರಿಶಿನ ಈ ರೀತಿ ಎಲ್ಲ ಹಾಕ್ಕೊಂಡು ಮನೆ ಒಂದು ಕ್ಲೀನ್ ಮಾಡಿಕೊಂಡು, ನಿಮ್ಮ ಒಲೆ ಅಡುಗೆ ಮಾಡಿ ಒಲೆ ಏನಿರುತ್ತಲ್ಲ ಅಡುಗೆ ಮಾಡೋದು, ಗ್ಯಾಸ್ ಕಟ್ಟೆ ಆಗಲಿ, ಮಣ್ಣಿನ ಒಲೆ ಆಗಲಿ ಇರ್ತಾವೆ, ಅವೆಲ್ಲ ತೊಳೆದು ಕುಂಕುಮ ಅರಿಶಿನ ಇಟ್ಟು ಅದಕ್ಕೊಂದು ಸ್ವಲ್ಪ ಪೂಜೆ ಮಾಡಿಕೊಂಡು, ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡು ಈ ರೀತಿ ಎಲ್ಲ ನಾವು ಮಾಡ್ಕೊಂಡು ಬಂದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು, ಅದಾದಮೇಲೆ ಎಲ್ಲಿ ಮುಟ್ಟದೇನೆ, ನಾವು ಯಾವ ಕಡೆನೂ ಮುಟ್ಟದೇನೆ ಬಂದು ಒಂದು ರಾಯರಿಗೆ ಪೂಜೆ ಮಾಡೋದಾಗಲಿ, ನಮ್ಮ ಮನೆ ದೇವರಿಗೆ ಪೂಜೆ ಮಾಡೋದಾಗಲಿ, ಪ್ರತಿನಿತ್ಯ ನಾವು ದೀಪ ಹಚ್ಚೋದಾಗಲಿ, ಇದು ನಾವು ಒಂದು ಮಡಿಯಿಂದ ಅಂತ ಮಾಡ್ಕೋಬೋದು. ಯಾಕಂದರೆ ಹೆಣ್ಮಕ್ಳಂದಮೇಲೆ ಇವಾಗ ಸಂಸಾರ ಅಂದಮೇಲೆ ಸಾಕಷ್ಟು ಮುಟ್ಟು ಮೈಲಿಗೆ ಇರುತ್ತೆ. ಅದನ್ನೆಲ್ಲ ನಾವು ಏಕ್ಲಾಕ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಮಾಡ್ಕೊಂಡು ಹೋದಾಗ ಅದು ಪೂಜೆ ಮಾಡಿದ್ದು ವ್ಯರ್ಥ ಆಗುತ್ತೆ. ಏನಾಗುತ್ತೆ ಅಂದರೆ ಉಲ್ಟಾ ನಮಗೆ ಪಾಪ ಬರುತ್ತೆ ಅಷ್ಟೇ. ಅವರು ಸಂಸಾರಿ ಆಗಿ ಅವರು ದೇವರಾಗಿರ್ಬೋದು, ಆದರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ದೇವರೇ ಸಂಸಾರ ಇದ್ದಲ್ಲ ಅಂತ. ಅವರು ದೇವರಾಗಿದ್ದಾರೆ ಈಗ ಅಂದ್ರೆ, ಯಾಕಂದರೆ ಒಂದಿಷ್ಟು ಇದೆ ನೇಮ ನಿತ್ಯ ಅನ್ನೋದಿದೆ, ಅದ್ರ ಪ್ರಕಾರ ಕೂಡ ನಾವು ನಡ್ಕೊಂಡು ಹೋಗ್ಬೇಕೈತೆ. ಅನಿವಾರ್ಯ ಟೈಮನ್ನು ಹೆಣ್ಮಕ್ಳೇ ಮಾಡಬೇಕು ಅಂದಾಗ ಈ ರೀತಿ ನಾವು ಪದ್ಧತಿಗಳನ್ನ ಪಾಲಿಸ್ಕೊಂಡು ಬರಬೇಕು. ದೇವ್ರ ಪೂಜೆ ಅನ್ನೋದು ಈ ರೀತಿನ ಮಾಡ್ಕೋಬೇಕು. ಯಾಕಂದರೆ ತುಂಬ ಜನ ಕಮೆಂಟ್ ಹಾಕಿದ್ರು ಇದ್ರ ಬಗ್ಗೆ. ಈಗ ನನಗೆ ಕಮೆಂಟ್ ಒಂದು ತುಂಬ ತಿಂಗಳುಗಳೇ ಆಗೋಯಿತು. ಅದಕ್ಕೆ ನನಗೆ ಇಲ್ಲಿ ಕಮೆಂಟ್ ನಿಮಗೆ ರಿಪ್ಲೈ ಕೊಡಬೇಕಂದ್ರೆ ಒಂದು ಗುರುವಾರದ ಪೂಜೆ ಮಾಡಿಕೊಂಡು ಅದ್ರ ಬಗ್ಗೆ ನಿಮಗೆ ಮಾತಾಡಬೇಕು ಅನ್ನೋದಿತ್ತು. ಹಾಗಾಗಿ ಇಷ್ಟು ದಿನ ನಾನು ಟೈಮ್ ತೊಗೊಂಡೆ. ಹೀಗಿದೆ, ಯಾರೇ ಪೂಜೆ ಮಾಡಲಿ, ಚಿಕ್ಕ ಮಕ್ಕಳು ಹಿಡಿದು ವಯಸ್ಸಾದವ್ರವರೆಗೂ ದೇವ್ರ ಪೂಜೆ ಮಾಡೋಕ್ಕೆ ಯಾವುದೇ ಕಂಡೀಷನ್ಗಳಿಲ್ಲ, ಯಾರಿಗೂ ಕೇಳಬೇಕಾಗಿಲ್ಲ. ನಮ್ಮ ಭಕ್ತಿಯಿಂದ ನಮ್ಮ ಕೈಯಲ್ಲಿ ಏನಿರುತ್ತೋ, ನಮ್ಮ ಮನೆಯಲ್ಲಿ ಏನಿರುತ್ತೋ ಅಷ್ಟರಲ್ಲೇ ನಾವು ಪೂಜೆನ ಮಾಡ್ಕೋಬೇಕು. ಒಂದೊಂದು ದಿವಸ ನೋಡಿ, ನಾನು ಪೂಜೆ ಮಾಡಬೇಕಾದ್ರೆ ಎಷ್ಟೊಂದು ಹೂವು ಇರುತ್ತೆ, ಹಣ್ಣುಗಳಿರುತ್ತೆ, ಹಾಗೆ ಮತ್ತು ತುಳಸಿ ಇರುತ್ತೆ, ಎಲ್ಲವೂ ಇರುತ್ತೆ. ಇವತ್ತು ನೋಡಿ, ನನಗೆ ಹಾಲು ಕೂಡ ಇಲ್ಲ, ದೇವರಿಗೆ ನೈವೇದ್ಯ ಮಾಡಬೇಕಂದ್ರೆ ಹಾಲೂ ಇರಲಿಲ್ಲ ಮತ್ತು ತುಳಸಿನೂ ಇರಲಿಲ್ಲ, ಹೂಗಳಂತೂ ತಂದೇ ಇಲ್ಲ. ಹಾಗಾಗಿ ನಾನು ನನ್ನ ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಹೂಗಳನ್ನು ಏರಿಸಿ ನಾನು ಒಂದು ರಾಯರಿಗೆ ಪೂಜೆನ ಮಾಡಿದ್ದೀನಿ. ಈ ರೀತಿ ಇಷ್ಟೇ ಭಕ್ತಿಯಿಂದ ನಾವು ಇಷ್ಟು ಪೂಜೆ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಹೇಳಿದ್ನಲ್ಲ ಮತ್ತೊಮ್ಮೆ, ಯಾರಿಗೂ ಕೂಡ ಇಲ್ಲಿ ಹೀಗೆ ಇರಬೇಕು, ಹೀಗೆ ಮಾಡಬೇಕಂತ ಏನೂ ಇಲ್ಲ. ಗಂಡ್ಮಕ್ಳು ಮಾಡೋದ್ರಿಂದ ಇನ್ನೂ ಶ್ರೇಷ್ಠವಾಗಿರುತ್ತೆ. ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಮಾಡ್ಕೋಬೋದು. ಓಕೆ, ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ. ಎಲ್ಲರಿಗೂ ನಮಸ್ಕಾರ.